ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂದರೆ ಇದೇನಾ? ಊರಿಗೆಲ್ಲ ಉಪಕಾರ ಮಾಡೋದು, ಮನೆಗೆ ಮಾತ್ರ ಮಾರಿ ಥರ ಇರೋದು ಅಂತ. ಕೇಂದ್ರ ಸರ್ಕಾರದ ಆಮದು ಪ್ರೀತಿಗೆ ರಾಜ್ಯದ ಅಡಿಕೆ ಬೆಳೆಗಾರ ಕಂಗಾಲಾಗಿದ್ದಾನೆ. ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು, ನೀವು ಗಮನಿಸಲೇಬೇಕು. ಯಾವ ರೀತಿಯಲ್ಲಿ ಅಡಿಕೆ ಬೆಳೆಗಾರರಿಗೆ ಯಾಮಾರಿಸಲಾಗ್ತಾ ಇದೆ, ಮೋಸ ಮಾಡ್ತಾ ಇದ್ದಾರೆ ಅಂತ. ಪ್ರತಿಯೊಬ್ಬ ಅಡಿಕೆ ಬೆಳೆಗಾರ, ಪ್ರತಿಯೊಬ್ಬ ರೈತನ ಕುಲವೇ ನೋಡಬೇಕಾಗಿರುವಂಥ ಸ್ಟೋರಿ ಅಥವಾ ನ್ಯೂಸ್ ಇದು. ಅನ್ಯ ದೇಶಗಳ ಅಕ್ರಮ ಆಮದು ತಡೆಯುವಲ್ಲಿ ಕೇಂದ್ರ ದೊಡ್ಡ ಮಟ್ಟದಲ್ಲಿ ವಿಫಲವಾಗಿದೆ ಅಂತ. ಅಡಿಕೆ ನಮ್ಮಲ್ಲಿ 40,000 ಸಿಗುತ್ತೆ, 50,000 ಸಿಗುತ್ತೆ, ಕೆಂಪು ಅಡಿಕೆ, ಚಾಲ್ತಿ ಅಡಿಕೆ ಇದೆಲ್ಲ ಮಾತಾಡ್ತಾರಲ್ಲ. ಈ ಅಡಿಕೆಗಳಿಗೆ ಯಾವ ರೀತಿ ಪೆಟ್ಟು ಕೊಟ್ಟು ಬೇರೆ ದೇಶಗಳಿಂದ ಆಮದು ಮಾಡಿಸ್ಕೊಳ್ತಾ ಇದ್ದಾರೆ, ಆಮದು ಆಗ್ತಾ ಇದೆ ಅಂತ. ಈ ಆಮದಲ್ಲೂ ಒಂದು ಟ್ರಿಕ್ಸ್ ಇದೆ. ಈ ಟ್ರಿಕ್ಸ್ ನೀವು ಕೇಳಬೇಕು, ನೀವು ಗಾಬರಿ ಆಗ್ತೀರಾ ಅಂತ ಟ್ರಿಕ್ಸ್ ಇದು. ರಾಜ್ಯದ ಅಡಿಕೆ ಬೆಳೆಗಾರರಿಗೆ ಹೊಡೆತ ಕೊಟ್ಟ ಅಕ್ರಮ ಆಮದು. ನಮ್ಮ ಅಡಿಕೆ ಬೆಳೆಗಾರರು ಇಲ್ಲಿ ಅಡಿಕೆ ಇದೆ, ಏನೋ ಒಳ್ಳೆ ಬೆಳೆ ಬಂದಿದೆಯಪ್ಪ, ಒಳ್ಳೆ ಬೆಲೆನೂ ಸಿಗ್ತಿದೆಯಪ್ಪ ಅಂತ ಖುಷಿ ಪಡೋ ಹೊತ್ತಲ್ಲಿ ಏನು ಮಾಡೋದು ಇವರು, ಬೇರೆ ದೇಶಗಳಿಂದ ಕಡಿಮೆ ಬೆಲೆಗೆ ಅಡಿಕೆ ತರಿಸ್ಕೊಬಹುದಾಗಾದರೆ ಏನು ರೀ ಪಾಲಿಸಿ ಇರಲ್ವಾ, ನೀತಿ ಇರಲ್ವಾ, ಹಾಗೆಲ್ಲ ತರಿಸ್ಕೊಳ್ಳೋಕ್ಕಾಗುತ್ತಾ ಅಂತ ನೀವು ಕೇಳಬಹುದು. ಅದಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ ಹೇಳ್ತೀವಿ ನೋಡಿ ನಾವು. ಒಂದೇ ವಾರದಲ್ಲಿ 2,000 ರೂಪಾಯಿ ಕುಸಿತ ಕಂಡಿದೆ ಅಡಿಕೆಯ ಧಾರಣೆ ಅಥವಾ ಬೆಲೆ. ಕಳೆದ ತಿಂಗಳು 55,000 ದಾಟಿತ್ತು ಒಂದೇ ಒಂದು ಕ್ವಿಂಟಾಲ್. ಯಾವ ರೈತ 100 kg ಅಡಿಕೆ ಬೆಳೆದಿರ್ತಾನೋ ಅದರ ಬೆಲೆ 55,000 ರೂಪಾಯಿ ಆಗಿತ್ತಪ್ಪ. ಈಗ 45,000 ಸನಿಹಕ್ಕೆ ಬಂದು ನಿಂತ್ಕೊಂಡಿದೆ ಕ್ವಿಂಟಾಲ್ ಅಡಿಕೆ. ಯಾಕೆ ಹೇಗಾಗ್ಬಿಡ್ತದೆ? 10,000 ಕಡಿಮೆ ಹೇಗಾಯಿತು? ಅಷ್ಟೊಂದು ಬೇಡಿಕೆ ಕಡಿಮೆ ಆಗಿಬಿಡ್ತಾ ಅದಕ್ಕೆ? ಅಥವಾ ಬೇರೆ ಟ್ರಿಕ್ಸ್ ಏನಾದರೂ ಮಾಡಿದ್ರ? ನೋಡಿ ಇಲ್ಲೇನಾಗಿದೆ, ಆಮದು ಹೊಡೆತಕ್ಕೆ ಸಿಕ್ಕಾಕೊಂಡಿದ್ದಾನೆ ಅಡಿಕೆ ಬೆಳೆಗಾರ. ಅಕ್ರಮ ಆಮದು ಭರಾಟೆಯಿಂದ ಅಡಿಕೆ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿಬಿಟ್ಟಿದೆ. ಕೇಂದ್ರ ಸರ್ಕಾರಕ್ಕೆ ಇದೀಗ ಕಂಪ್ಲೇಂಟನ್ನು ಕೂಡ ಮಾಡಿದ್ದಾರೆ ಅಡಿಕೆ ವಹಿವಾಟು ಸಂಸ್ಥೆ ಕ್ಯಾಂಪ್ಕೋ. ಅಡಿಕೆ ದರ ಕುಸಿಯೋದಕ್ಕೆ ಅಕ್ರಮ ಆಮದು ಕಾರಣ ಅಂಥೇಳಿ ಕೇಂದ್ರಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ, ದೇಶದ ಒಳಗಡೆ ಅಕ್ರಮವಾಗಿ ತುಂಬ ಕಡಿಮೆ ಬೆಲೆಗೆ ವಿದೇಶಿ ಅಡಿಕೆ ಅಥವಾ ಕಳಪೆ ಗುಣಮಟ್ಟದ ಅಡಿಕೆ ಬರ್ತಾ ಇದೆ. ಯಾವುದೋ ಒಂದು ಗುಟ್ಕಾ ತಯಾರು ಮಾಡೋಕ್ಕೆ ಯಾವ ರೀತಿ ಅಡಿಕೆ ಆದರೆ ಏನು ರೀ, ತೊಗೊಳ್ತಾರೆ, ಪ್ಯಾಕೆಟ್ ತುಂಬುತ್ತಾರೆ, ಯಾವುದೋ ಒಂದಷ್ಟು ಪೌಡ್ರ್ ಮಿಕ್ಸ್ ಮಾಡ್ತಾರೆ, ಕೊಟ್ಬಿಡ್ತಾರಲ್ವಾ. ಈ ಥರ ಒಂದು ದಂಧೆಯಲ್ಲಿ ನಮಗೆಲ್ರಿಗೂ ಲಾಸ್ ಆಗ್ತಿದೆ ಅಂಥೇಳಿ ಅಡಿಕೆ ಬೆಳೆಗಾರರು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಅಕ್ರಮವಾಗಿ ಆಮದು ಮಾಡ್ಕೊಳ್ತಾ ಇದ್ದಾರೆ ಸ್ವಾಮಿ. ಇದು ಹೇಗೆ ಅಂದರೆ ನಿಮಗೆ ಇಂಟ್ರೆಸ್ಟಿಂಗ್ ನೋಡಿ. ಇದು ಅಕ್ರಮವಾಗಿ ಬಂದುಬಿಡುತ್ತೆ ಅಡಿಕೆ ಅಲ್ವಾ. ಆ ಅಡಿಕೆ ಬಂದಾಗ ಪಾಲಿಸಿ ಪ್ರಕಾರ ಏನು ಮಾಡಬೇಕು, ಅದನ್ನು ಸೀಸ್ ಮಾಡಬೇಕಲ್ವಾ. ಇಲ್ಲ ಹಾಗಲ್ಲ, ಅಲ್ಲಿಂದ ಅಕ್ರಮವಾಗಿ ಅಡಿಕೆ ಬಂದಂಗೆ ಇವರು ಅದನ್ನು ಹಿಡ್ದಂಗೆ. ಯಾರು ಏನು ರೀ ಇದು ಅಕ್ರಮವಾಗಿ ಬರ್ತಾಯಿದೆ ಹಾಗೆ ಹೇಗೆ ಅಂತ. ಮತ್ತು ಇವ್ರು ಏನು ಮಾಡ್ತಾರೆ, ಏನು ಮಾಡ್ತಾರೆ ಅದನ್ನು ಹಾಗೆ ಇಟ್ಕೊಳ್ಳಲ್ಲ, ಅದನ್ನು ಹರಾಜು ಹಾಕ್ತಾರೆ. ಎಷ್ಟಕ್ಕಪ್ಪ ಹರಾಜು? 26,000 ಕೊಡಪ್ಪ, 28,000 ಕೊಡಪ್ಪ, ಮುಗೀತಲ್ಲ. ಅಲ್ಲಿ ಒಂದು ರೀತಿಯಲ್ಲಿ ಅಡಿಕೆ ಬೆಳೆಗಾರರು ಮಾಡ್ತಿರೋ ಆರೋಪ ಏನು ಅಂದರೆ, ಸ್ವಾಮಿ ಈ ಆಮದು ಬರೋದು ಗೊತ್ತು, ಇವರು ಅದನ್ನು ಸೀಸ್ ಮಾಡೋದು ಗೊತ್ತು, ಅದಕ್ಕೆ ಹರಾಜಿಗೆ ಬರೋನು ಗೊತ್ತು, ಬಿಡ್ಡು ಗೊತ್ತು ಸ್ವಾಮಿ. ಇದರ ನಡುವೆ ಒಂದು ದೊಡ್ಡ ಚೈನ್ ಇದೆ. ಇದು ಅಲ್ಲಿಂದ ಆಮದು ಬಂದಂಗೆ ಇವರು ಅದನ್ನು ಹಿಡ್ದಂಗೆ, ಇವರೇ ಹರಾಜು ಹಾಕ್ದಂಗೆ 28,000ಕ್ಕೋ 27,000ಕ್ಕೋ ಒಂದು ಕ್ವಿಂಟಾಲ್ ತೊಗೊಂಡ್ಬಿಡ್ತಾರೆ ಸ್ವಾಮಿ. ನಾವಿಲ್ಲಿ 50,000ಕ್ಕೆ 55,000ಕ್ಕೆ ಅಂತ ನಾವು ಕಾದು ಕೂತಿರ್ತೀವಲ್ವಾ. ನಮ್ಮ ಅಡಿಕೆನೇ ಬೇಕಾಗಲ್ಲ. ಆಗ ನಮ್ಮ ಅಡಿಕೆನ ಕೇಳೋರೇ ಇಲ್ಲ. ಕಾರಣ ಆಮದು ಅಕ್ರಮ ಬಂದ ತಕ್ಷಣ ಏನು ಮಾಡಬೇಕು, ಹಿಡಿಬೇಕು. ಹಿಡಿದೇನು ಮಾಡಬೇಕು, ಸುಮ್ಮನೆ ಇರಬೇಕು ಅದನ್ನು ಅಲ್ವಾ. ಇಲ್ಲ, ಅಕ್ರಮ ಆಮದಿಗೆ ಬೇಲಿ ಹಾಕಬೇಕು. ಇವ್ರು ಅಲ್ಲಿಗೆ ಬೇಲಿ ಹಾಕಲ್ಲ, ಒಳಗೆ ಬರೋದು ಹೇಗೋ ಒಟ್ಟಲ್ಲಿ ಬಂದಾಯಿತು. ಇವ್ರ ಕಡೆನೋ ಯಾರೋ ಇರ್ತಾನೆ, ದಲ್ಲಾಳಿ ಬರ್ತಾನೆ, ಹರಾಜು ಕೂಗ್ತಾನೆ, ತೊಗೊಳ್ತಾನೆ 27,000ಕ್ಕೆ, ಹೋಗ್ತಾನೆ ಅವನು, ಮತ್ತೆ ಮಾರ್ಕೆಟಿಗೆ ಬಿಡ್ತಾನೆ ಅವನು. ಲಾಸ್ಟ್ ಯಾರಿಗೆ, ಅಡಿಕೆ ಬೆಳೆಗಾರನಿಗೆ ಅಂತ ಈ ಕಥೆ. ಈ ರೀತಿ ಕಸ್ಟಮ್ಸ್ ಅಧಿಕಾರಿಗಳೇ ಮಾಡ್ತಾ ಇದ್ದಾರೆ ಅಂತ ಅಡಿಕೆ ಬೆಳೆಗಾರರು ದೂರ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ. ನಮ್ಗೆ ಎಲ್ಲಿಂದ ಬರ್ತಿದೆ ಅಡಿಕೆ? ಈ ಥರ ಇಂಡೋನೇಷ್ಯಾ, ಬರ್ಮಾ ದೇಶಗಳಿಂದ ಈ ರೀತಿ ಅಕ್ರಮ ಅಡಿಕೆ ಬರ್ತಾ ಇದೆ. ಗುಣಮಟ್ಟ ನಿಯಂತ್ರಣ ಕಾಯ್ದೆ ಅಂತ ಇತ್ತಲ್ಲ ಸ್ವಾಮಿ, ಇವರಿಗೆ ಕೆಂಪು ಅಡಿಕೆನೂ ಬೇಕಾಗಿಲ್ಲ, ಚಾಲ್ತಿ ಅಡಿಕೆನೂ ಬೇಕಿಲ್ಲ, ಒಳ್ಳೆ ಅಡಿಕೆನೂ ಬೇಕಿಲ್ಲ, ಬಟ್ಲ ಅಡಿಕೆನೂ ಬೇಕಿಲ್ಲ, ಗುಣಮಟ್ಟನೇ ಬೇಕಾಗಿಲ್ಲ. ಅಡಿಕೆ ಅಲ್ಲಿಂದ ತಗೋ, ಈ ಮಾರ್ಕೆಟಿಗೆ ಬಿಟ್ಬಿಡು. ಇಲ್ಲಿ ಬೆಳೆದಿದ್ದವನು ಒಳ್ಳೆ ಗುಣಮಟ್ಟದ ಅಡಿಕೆ ಅದನ್ನು ಕೇಳೋರಿಲ್ದಂತಾಗಿದೆ. ಕಡಿಮೆ ಬೆಲೆಗೆ ಯಾವ ಸಿಗುತ್ತೋ ಅದು ಕೊಟ್ಬಿಡ್ತಾರೆ ಸ್ವಾಮಿ. ಕೇಂದ್ರದ ನಿರ್ಧಾರ ಸರಿಯಾಗಲಿ ಅಂಥೇಳಿ 17 ಜಿಲ್ಲೆಗಳ ಅಡಿಕೆ ಬೆಳೆಗಾರರು ಕಾದು ಕೂತಿದ್ದಾರೆ. ನವೆಂಬರ್ನಲ್ಲಿ ಚಾಲಿ ಅಡಿಕೆ ದರ ಗರಿಷ್ಠ 42,000 ಇತ್ತು. ಈಗ ಚಾಲಿ ಅಡಿಕೆ ರೇಟು 38,000 ದಾಟ್ತಾ ಇಲ್ಲ. ಕೆಂಪಡಿಕೆ 50,000 ರೂಪಾಯಿ ಇತ್ತು, ದಾಟುತ್ತೆ ಅಂತ ನಿರೀಕ್ಷೆ ಕೂಡ ಇತ್ತು. ಆದರೆ 48,000 ಕೂಡ ದಾಟ್ತಾ ಇಲ್ಲ ಸ್ವಾಮಿ ಅಂಥೇಳಿ ಅಡಿಕೆ ಬೆಳೆಗಾರರು ಗೊಳೋ ಅಂತ ಅವರು ಅಳ್ತಾ ಇದ್ದಾರೆ. ಆ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಎಷ್ಟು ನೋಡಿ, ಎಂಥ ಚಂದದ ಆಟ ನೋಡಿ ಇದು. ಅಲ್ಲಿಂದ ಆಮದು ಮಾಡ್ಕೊಂಬಿಡೋದು ಬೇರೆ ದೇಶದಿಂದ, ಹಿಡಿಯೋದೊಬ್ಬರು, ಹಿಡಿದ್ಬಿಟ್ಟು ಅವರೇ ಹರಾಜು ಹಾಕೋದು. ಅಲ್ಲೇ ಒಬ್ಬ ರೆಡಿ ಇರ್ತಾನೊಬ್ಬ, ಹರಾಜು ತೊಗೊಳ್ಳಿ 28,000ಕ್ಕೋ 29,000ಕ್ಕೋ ಅವನು ತೊಗೊಂಡ ಬಿಟ್ಟ ಅವನು. ಇಲ್ಲಿ ಪಾಪ ನಮ್ಮ ಒಂದು 17-18 ಜಿಲ್ಲೆಗಳ ಅಡಿಕೆ ಬೆಳೆಗಾರರು ಇವತ್ತು ರೇಟ್ ಆಗುತ್ತೆ, ನಾಳೆ ರೇಟ್ ಎಲ್ಲಾಗುತ್ತೆ, ಅದು ಚಾನ್ಸೇ ಇಲ್ಲ. ಯಾಕಂದರೆ ಹೇಳಿ,
ಅವನಾಗಲೇ ಅಲ್ಲಿ ಮಾರ್ಕೆಟಿಗೆ ಬಿಟ್ಬಿಟ್ಟಿರ್ತಾನಲ್ಲ, ಅವನದು ತೊಗೊಂಡು ಹೋಗ್ತಾರೆ, ಗುಟ್ಕಾ ಮಾಡೋರು, ಇನ್ನೆಲ್ಲ ಯಾವುದೋ ಮದುವೆ ಸಮಾರಂಭಗಳಿಗೋ ಯಾರೋ ಅದನ್ನು ಕೊಟ್ಕೊಂಡು ಅವನು ಲಾಭ ಮಾಡ್ಕೊಂಡು ಹೋಗ್ತಾನೆ. ನಮ್ಮ ನಾಡಿನ ನೆಲದ ಅಡಿಕೆ ಬೆಳೆಗಾರರು ಕಷ್ಟಪಡೋದು ತಪ್ಪಿಲ್ಲ ಅಂತ. ಸಂದರ್ಭದಲ್ಲಿ ನಾನು ಈ ಗುಣಮಟ್ಟ ನಿಯಂತ್ರಣದ ಬಗ್ಗೆ ಯಾವುದೇ ಒಂದು ಕಾಯ್ದೆ ಇರಲಿಲ್ಲ. ತದನಂತರ ಕಳೆದ 2015ರಲ್ಲಿ ಅದಕ್ಕೆ ಒಂದು ಗುಣಮಟ್ಟ ನಿಯಂತ್ರಣ ಕಾಯ್ದೆಯನ್ನು ರೂಪಿಸಿ FSSAI ಇರ್ಬೋದು, BAS ಸ್ಟ್ಯಾಂಡರ್ಡ್ಸ್ ಇರ್ಬೋದು, ಅದರ ಮುಖೇನ ಒಂದು ಕಟ್ಟುನಿಟ್ಟಾದ ಒಂದು ಕಾಯ್ದೆಯನ್ನು ಹಾಕಿದ್ದಾರೆ. ಆದರೆ ಅದರ ಪಾಲನೆ ಎಷ್ಟರ ಪಟ್ಟಿಗೆ ಆಗ್ತಾ ಎಂಬುದು ನಮಗೆ ಬಂದ ಸ್ಯಾಂಪಲ್ ನೋಡಿದರೆ ಅದು ಕಟ್ಟುನಿಟ್ಟಾಗಿ ಪಾಲನೆ ಆಗ್ತಾ ಇಲ್ಲ. ಇಲ್ಲಿಗೆ ಬರುವಂಥ ಕೆಲವೊಂದು ಆಮದಾಗ್ತಾ ಇರುವಂಥ ಅಡಿಕೆ ಅಷ್ಟು ಒಳ್ಳೆ ಗುಣಮಟ್ಟದಲ್ಲಿ ಇಲ್ಲ. ನಮ್ಮ ಗುಣಮಟ್ಟವನ್ನು ನೋಡಿದರೆ ಅದು ಸಾಧಾರಣ